ನಮಸ್ಕಾರ ಲಿಯೋ ಪ್ಯಾಕರ್ಸ್. 50 ವರ್ಷದ ಸಾಧನೆಗೆ ನನ್ನ ಕಡೆಯಿಂದ ಹಾರ್ದಿಕ ಶುಭಾಶಯಗಳು. ನಾನು ಬಂದು ನಿಮಗೆ ವಿಶ್ ಮಾಡಬೇಕಿತ್ತು, ಬಟ್ ಇವತ್ತು ನನಗೊಂದು ಕಾರ್ಯಕ್ರಮ ಇರೋದ್ರಿಂದ ಬರಕ್ಕಾಗ್ತಿಲ್ಲ. ಬಟ್ ಇನ್ನೊಂದಿನ ಖಂಡಿತ ದಿಲೀಪ್ ನಿಮ್ಮ ಮನೆಗೆ ಬಂದು ನಾನು ವಿಶ್ ಮಾಡ್ತೀನಿ. ಮೊದಲಿಗೆ ನಿಮ್ಮ ತಂದೆ ತಾಯಿ ಆಶೀರ್ವಾದ ಅಂಡ್ ಅಫ್ಕೋರ್ಸ್ ನಮ್ಮ ಎವರ್ ಗ್ರೀನ್ ಫ್ರೆಂಡ್, ಯಾವತ್ತೂ ನಮ್ಮ ಹೃದಯದಲ್ಲಿರುವಂತಹ ಭರತ್ನ ನೆನ್ಪು ಮಾಡ್ಕೊಳ್ತೀನಿ. ಅಫ್ಕೋರ್ಸ್ ನಾವು ನಮ್ಮ ಇಡೀ ಗ್ಯಾಂಗ್ಗೆ ಒಂದು ಲಿಯೋ ಪ್ಯಾಕರ್ಸ್ ಕುಟುಂಬದವ್ರ ತರನೇ ಇದ್ವಿ ನಾವಲ್ವಾ. ವೆಂಕಟೇಶು, ಸುಧೀರು, ನನ್ನ ಹಸ್ಬೆಂಡ್ ಜಯಪ್ರಕಾಶ್, ಇವ್ರೆಲ್ಲರೂ ಕೂಡ ಈ ಕ್ಷಣ ಅವ್ರೆಲ್ಲರ ವಿಶಸ್ಸು ನಿಮ್ ಜೊತೆಗಿದೆ. ನನ್ನ ಮೂಲಕ ನಾನು ನಿಮಗ್ ಕನ್ವೆ ಮಾಡ್ತಾ ಇದ್ದೀನಿ ಅಷ್ಟೇ. ನಾವು ಎಲ್ಲರೂ ಕೂಡ ಒಂದು ಫ್ಯಾಮಿಲಿ ತರ ಇದ್ದವರು. ನಮ್ಮ ಜೊತೆಗೆ ಲಿಯೋ ಪ್ಯಾಕರ್ಸ್ ಕುಟುಂಬ, ಯಾಕೆಂದ್ರೆ ನಿಮ್ಮ 50 ವರ್ಷದ ಜರ್ನಿಲಿ ಹೆಚ್ಚು ಕಡಿಮೆ ನನ್ನ ಮದುವೆ ಆಗಿ 35 ವರ್ಷ ಆಯ್ತು. 35 ವರ್ಷದ ನಮ್ಮ ಜರ್ನಿ ಕೂಡ ಇದೆ. ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಒಂದು ಸಂಸ್ಥೆ 50 ವರ್ಷ ಸಾಧನೆ ಮಾಡೋದಿದೆಯಲ್ಲ, ಹುಡುಗಾಟದ ಮಾತೇ ಅಲ್ಲ. ಅಂಥವ್ರ ಮಧ್ಯೆ ನಿಮ್ಮ ಕ್ವಾಲಿಟಿ ಆಫ್ ಸರ್ವಿಸ್ ನಿಂದ ನೀವು ಡಿಫರೆಂಟ್ ಆಗಿ ನಿಂತಿದ್ದೀರಾ. ಅಫ್ಕೋರ್ಸ್ ಇದಕ್ಕೆ ನಿಮ್ಮ ತಂದೆ ತಾಯಿ ಆಶೀರ್ವಾದ ಬಹಳ ದೊಡ್ಡ ಕಾಣಿಕೆಯನ್ನು ಕೊಟ್ಟಿದೆ. ಹಾಗೆ ನಿಮ್ಮ ಅಣ್ಣ ತಮ್ಮಂದ್ರು ವಿನೋದ್ ಇರ್ಬೋದು, ಪ್ರದೀಪ್ ಇರ್ಬೋದು, ಅಂಡ್ ಅವರ ಫ್ಯಾಮಿಲಿ, ಅಂಡ್ ಅಫ್ಕೋರ್ಸ್ ಭಾರತಿ ಕಾಂಟ್ರಿಬ್ಯೂಷನ್ ನಾವು ಮರೆಯಕ್ಕೆ ಆಗಲ್ಲ. ಅಂಡ್ ನಮ್ಮ ಅಭಯ್ನ ಹೇಗ್ ಮರೆಯಕ್ ಸಾಧ್ಯ? ಅವ್ನು ಯಾವಾಗ್ಲೂ ಟಾಕ್ಲೆಸ್ ವರ್ಕ್ ಮೋರ್ ಅನ್ನೋಂಥ ಹುಡುಗ. ಅವನ ಕಾಂಟ್ರಿಬ್ಯೂಷನ್ ಇವತ್ತಿನ ದಿನ ಅವನು ಇದರ ಒಂದು ನಿರ್ವಹಣೆ ಮುಂದುವರಿಸ್ತಾ ಇದ್ದಾನೆ. ಎಲ್ಲದರ ಒಂದು ಫಲವಾಗಿ ನನ್ನ ಪ್ರಕಾರ ಇವತ್ತು ಲಿಯೋ ಪ್ಯಾಕರ್ಸ್ 50 ವರ್ಷದ ಸಡಗರದಲ್ಲಿದೆ ಅಂತ ಹೇಳಿದ್ರೆ, ಅವತ್ತಿಂದ ಇವತ್ತಿನವರೆಗೂ ಯಾರೆಲ್ಲ ನಿಮ್ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದಾರೆ ಅವ್ರು ಎಲ್ರಿಗೂ ಕೂಡ, ಯಾಕೆ ಅಂದ್ರೆ ಪ್ಯಾಕರ್ಸ್ ಅಂಡ್ ಮೂವರ್ಸ್ ಹೆಸರು ಮಾಡ್ಬೇಕಾದ್ರೆ, ಒಂದು ಸರಿಯಾದ ಸಕ್ಸಸ್ ಅನ್ನ ಅಚೀವ್ ಮಾಡ್ಬೇಕಾದ್ರೆ, ಪ್ರತಿಯೊಂದು ಪ್ಯಾಕ್ ಮಾಡುವಂದ ಹಿಡಿದು ಆ ವಸ್ತುವನ್ನು ಅದ್ರ ಮನೆಗೆ ತಲುಪಿಸೋ ತನಕ ಯಾರೆಲ್ಲ ನಿಮ್ಮಲ್ಲಿ ಸೇವೆ ಸಲ್ಲಿಸಿದಾರಲ್ಲ ಅವ್ರ ಎಲ್ರನ್ನೂ ಕೂಡ ನೆನ್ಪು ಮಾಡ್ಕೊಳ್ಳೋ ದಿನ. ಅವ್ರೆಲ್ರಿಗೂ ಕೂಡ ನನ್ನ ಕಡೆಯಿಂದ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ 75 ಮತ್ತು 100 ವರ್ಷದ ಸಂಭ್ರಮಕ್ಕೆ ನಾ ಖಂಡಿತ ಬರ್ತೀನಿ. ಇವತ್ತು ಬರ್ದೇ ಇರೋದಕ್ಕೆ ಮತ್ತೊಮ್ಮೆ ನಿಮ್ಮನ್ನು ಅಪಾಲಜೈಸ್ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ, ಒಳ್ಳೇದಾಗ್ಲಿ, ಶುಭವಾಗ್ಲಿ. ಜೈ ಲಿಯೋ ಪ್ಯಾಕರ್ಸ್.